ಕರಾವಳಿ ಉತ್ತರ ಕರ್ನಾಟಕ ಹೆಂಗ್ ಸಿಂಕ್ ಆಯಿತು ಅಂತ ಅಫ್ಕೋರ್ಸ್ ಅದ್ರ ಜೊತೆಗೆ ಇನ್ನೊಂದು ಕರಾವಳಿ ಅವ್ರಿಗೆ ಸಿನಿಮಾ ಮಾಡ್ತಾರೆ ಶೆಟ್ಟಿನೇ ಬೆಳೆಸ್ತಾರೆ ಹೊರತು ಬೇರೆಯವ್ರನ್ನ ಬೆಳೆಸಲ್ಲ ಅನ್ನೋ ಒಂದು ಟಾಕ್ ಇದೆ ಇಂಡಸ್ಟ್ರಿನಲ್ಲಿ. ಸೊ ನೀವು ನೋಡಿದ್ರೆ ಈ ಕಡೆ ಯಾರನ್ನೂ ಶೆಟ್ಟಿಗಳನ್ನ ಹಾಕ್ಕೊಂಡಿಲ್ಲ ಈ ಸಿನಿಮಾದಲ್ಲಿ. ಯಾರಾದರೂ ಇದ್ದಾರಾ? ಯಾರು ನೋಡಿ ಇಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ನೋಡಿ, ಅದಕ್ಕೆ ಇದೆ ಆನ್ಸರ್. ನಾವು ಕರಾವಳಿಗರು ಆಗಿರೋ ಕಾರಣದಿಂದ ಕರಾವಳಿಯ ಕಥೆಗಳನ್ನೇ ಹೇಳಬೇಕು ಅಂತ ಇಲ್ಲ. ಬೇರೆ ಕರ್ನಾಟಕದವರು ನಾವು, ಫಸ್ಟ್ ಆಫ್ ಆಲ್ ಕರ್ನಾಟಕದವರು ಫಸ್ಟ್. ಸೊ ಕರ್ನಾಟಕದವರಾಗಿರೋದ್ರೆ ಬೇರೆ ಬೇರೆ ಭಾಗದ ಕಥೆಗಳು ಹೇಳಬೇಕು. ರಾಜ್ಗೂ ಕೂಡ ತುಂಬ ಆಸೆ ಇದೆ. ಡೆಫಿನೆಟ್ಲಿ ಅವರು ಶೋನಲ್ಲೇ ಅಂದರೆ ಒಂದು ಸಿನಿಮಾ ಈವೆಂಟಲ್ಲಿ ಯಾವುದು ಅವ್ರದ್ದೇ ಅಂತ ಅನ್ಸುತ್ತೆ ಇದು ಬಂತಲ್ಲ. ಸೊ ಆ ಸಿನಿಮಾ ಈವೆಂಟಲ್ಲಿ ಹೇಳಿದ್ರು ಉತ್ತರ ಕರ್ನಾಟಕದಿಂದ ಜಾಸ್ತಿ ಜನ ಬರಬೇಕು ಸಿನಿಮಾ. ನಾವು ಕೂಡ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಕರಾವಳಿಯಿಂದ ಹೌದು ಸ್ಟಾರ್ಟ್ ಮಾಡಿದ್ದು. ಯಾಕಂತಂದ್ರೆ ನೋಡಿ, ನಾವು ಅಲ್ಲಿ ಸಿನಿಮಾ ಮಾಡಿ ಬೆಂಗಳೂರಿಗೆ ಮಾರಕ್ಕೆ ಬರ್ತಾ ಇದ್ದಿದ್ದು. ಅಲ್ಲಿ ಯಾರು ನಮ್ಮ ಜೊತೆ ಅಂದರೆ ಕೆಲಸ ಮಾಡಕ್ಕೆ ಬರ್ತಾರೆ, ಇಲ್ಲಿಯವ್ರು ಬರ್ತಾರೆ, ಅಲ್ಲಿ ಸುತ್ತಮುತ್ತ ಇರೋರೇ ಬರ್ತಾರೆ. ಸೊ ಅದಕ್ಕೋಸ್ಕರ ಕರಾವಳಿಗರಿಂದ ಅಂತ ಆಗಿರೋದು ಅದು. ಬಟ್ ನಿಧಾನವಾಗಿ ನಾವು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಬೇರೆ ಬೇರೆ ಕಥೆಗಳನ್ನು. ನಮ್ಮ ಒಳಗೆ ಇರಬೇಕಲ್ವ ಕತೆ, ಯಾವುದಾದ್ರೂ ಕತೆ ಹೇಳ್ಬೇಕಾದ್ರೆ ನಮಗೆ ಆ ಗ್ರಿಪ್ ಇದ್ದರೆ ಮಾತ್ರ ಅದನ್ನು ಹೇಳಕ್ಕೆ ಸಾಧ್ಯ. ಸೊ ಡೆಫಿನೆಟ್ಲಿ ಇದರಲ್ಲಿ ಅನಿಸ್ತು ನಮಗೆ ಇದೆ ಅಂತ. ಸೊ ಅದಕ್ಕೆ ಒಂದು ಸ್ಟೆಪ್ ತಗೊಳ್ಳೋಣ ಉತ್ತರ ಕರ್ನಾಟಕದ ಆಚೆ ಅಂತ. ನೀವು ಎಷ್ಟು ಸ್ಮಾರ್ಟ್ ಅಂತ ಅಂದರೆ ನೀವು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಬಂದಂಥವ್ರು, ಈಗ ಕ್ರಿಯೇಟಿವ್ ಡೈರೆಕ್ಟರ್ನ ಪ್ರೊಡ್ಯೂಸ್ ಮಾಡಿದ್ದೀರಾ. ಪ್ರೊಡ್ಯೂಸರ್ ತರುಣ್ ಭಾಯ್, ಓಕೆ. ಸೊ ತರುಣ್ ಭಾಯ್ ನನ್ನ ನಂಟು ಸುಮಾರು ಹಿಂದಿಂದು. ಸಿನಿಮಾಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ನಂಟು ನಮಗೆ. ಜಾಸ್ತಿ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ವಿ. ಸೊ ಕ್ರಿಯೇಟಿವ್ ಆಗಿ ಫಸ್ಟ್ ಟೈಮ್ ನಾನು ಕೆಲಸ ಮಾಡಿದ್ದು ತರುಣ್ ಭಾಯ್ ಒಟ್ಟಿಗೆ. ಬಟ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಒಂದು ಡೈರೆಕ್ಟರ್ ಜೊತೆ ಒಂದು ಡೈರೆಕ್ಟರ್ ಆಗಿರೋರು ಅರ್ಥ ಮಾಡೋದು ತುಂಬ ಇಂಪಾರ್ಟೆಂಟ್ ವೆನ್ ಯು ಆರ್ ಡೈರೆಕ್ಟಿಂಗ್ ಸಮಥಿಂಗ್. ಸೊ ಅದು ತುಂಬ ಹೆಲ್ಪ್ ಆಯಿತು ನನಗೆ ತರುಣ್ ಅವ್ರ ಹತ್ರ. ಸೊ ಹೌದು, ಕ್ರಿಯೇಟಿವ್ ಡೈರೆಕ್ಟರ್ನ ಒಂದು ಕ್ರಿಯೇಟಿವ್ ಪ್ರೊಡ್ಯೂಸರ್ ಮಾಡಿದ್ದೀವಿ ಈ ಸರಿ. ಸೊ ಈ ರಾಕ್ಷಸ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಈ ಒಂದು ವೆಬ್ ಸೀರೀಸ್ನಿಂದ ಅಂತ ಹೇಳ್ಬಿಟ್ಟು? ನಾನು ಅದೇ ಹೇಳ್ತನಲ್ಲ ನಿಮಗೆ ಮುಂಚೆ, ಇದೊಂದು ಪ್ಯಾಕೇಜ್ ಮಾತ್ರ. ಯಾವುದು ಕ್ರೈಮ್ ಥ್ರಿಲ್ಲರ್ ಸೀರೀಸ್ ಇದೆಲ್ಲ ಪ್ಯಾಕೇಜ್ ಮಾತ್ರ. ಇದರಲ್ಲಿ ನೂರಾರು ಭಾವನೆಗಳಿವೆ, ನಮ್ಮ ಮನಸ್ಸಿಗೆ ತಾಗುವಂಥ ಭಾವನೆಗಳಿವೆ, ಎಲ್ಲೋ ಕಣ್ಣಂಚಲ್ಲಿ ಒದ್ದೆ ಆಗುವಂಥ ಭಾವನೆಗಳಿವೆ, ನಗೋ ಭಾವನೆಗಳಿವೆ, ಎಲ್ಲ ಭಾವನೆಗಳಿವೆ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ನಾವು ಇದನ್ನು ಸೀಟ್ ಎಡ್ಜ್ ಥ್ರಿಲ್ಲರ್ ಥರ ಜನರಿಗೆ ತೋರಿಸೋಕೆ. ಯಾಕಂದರೆ ವೆಬ್ ಸೀರೀಸ್ ಅಂದಮೇಲೆ ಅವರು ಒಂದೇ ಸರಿ ಮುಗಿಸೋವಂಥದ್ದೇ ಪ್ರಯತ್ನ ಮಾಡೋರು. ಅಂದರೆ ಬಿಂಜ್ ವಾಚಿಂಗ್ ಅಂತ ಹೇಳ್ತೀವಿ ನಾವು. ಒಂದು ಎಪಿಸೋಡಿಂದ ಇನ್ನೊಂದು ಎಪಿಸೋಡ್ಗೆ ಹಿಂಗೆ ಹೋಯ್ತು, ಈಗ ಮಲಗಬಾರ್ದು, ನಾನು ನೆಕ್ಸ್ಟ್ ಎಪಿಸೋಡ್ ನೋಡೇ ಮಲಗಬೇಕು ಅನ್ನೋ ಥರದ್ದು ಆಗಬೇಕು. ಸೊ ಅದನ್ನು ಖಂಡಿತವಾಗ್ಲೂ ಒಂದು ಪ್ರಾಮಿಸ್ ಥರ ಮೇಂಟೈನ್ ಮಾಡಿದ್ದೀವಿ. ಕಂಪ್ಲೀಟ್ 7 ಎಪಿಸೋಡಲ್ಲಿ 25 ನಿಮಿಷದ ಸಾಧಾರಣ ಎಪಿಸೋಡ್ ಇದೆ. ಅದನ್ನು ಮೇಂಟೈನ್ ಮಾಡಿದ್ವಿ. ಖಂಡಿತವಾಗ್ಲೂ ನಿಮಗೆ ಡಿಸಪಾಯಿಂಟ್ ಅಂತೂ ಖಂಡಿತ ಆಗಲ್ಲ ಅಂತ ಹೇಳಬೇಕು ನಾನು ಅಷ್ಟೇ. ಒಂದು ಮೆಮೊರಿ ಅಂತ ಅಂದರೆ ಒಂದು ಡಿಫ್ರೆಂಟ್ ಯುನೀಕ್ ಏನಾದರೂ ಮೆಮೊರೀಸ್ ಇದ್ದರೆ, ಅದರ್ವೈಸ್ ಫನ್ ಮಾಡಿರೋದಾಗಿರ್ಬೋದು, ಅದರ್ವೈಸ್ ತುಂಬ ಕಷ್ಟ ಆಗಿದ್ದಾದರೂ ಆಗಿರ್ಬೋದು ವೆಬ್ ಸೀರೀಸ್ ಮಾಡಬೇಕಿದ್ರೆ. ಸೊ ಆ ಥರದ್ದು ಒಂದು ಇನ್ಸಿಡೆಂಟ್ ಏನಾದರೂ ಇದ್ದರೆ ಏನು ಹೇಳ್ತೀರಿ ಅಂತ? ಅದೇ ಜನ ಸೇರಿರೋದೆಲ್ಲ. ವಿಜಯಣ್ಣ ಶೂಟ್ ಮಾಡಬೇಕಿದ್ರಲ್ಲಿ ಫುಲ್ ಜನ ಸೇರಿಬಿಡ್ತಾಯಿದ್ರು. ಅಂದರೆ ಅವ್ರ ಪ್ರೀತಿ ಅಷ್ಟಿದೆ. ಅದೇ ದೊಡ್ಡ ಮನೆ ಬೆಲ್ಟ್. ಹೌದು. ಆ್ಯಂಡ್ ಉತ್ತರ ಕರ್ನಾಟಕದ ಜನರು ಎಷ್ಟು ಮುಗ್ಧರು ಅಂತಂದರೆ ನಮಗೆ ಎಷ್ಟು ಖುಷಿ ಆಯ್ತು ಅಲ್ಲಿ ಶೂಟ್ ಮಾಡಬೇಕು ಅಂದರೆ. ಎಲ್ಲದಕ್ಕೂ ಸಪೋರ್ಟಿವ್. ಅಂದರೆ ನಮ್ಮ ಮಂಗಳೂರು ಕಡೆ ಎಲ್ಲ ನೀವು ಹೋದರೆ ಅಷ್ಟೊಂದು ಜನ ಎಲ್ಲ ಸೇರಲ್ಲ, ಅಂದರೆ ಅವ್ರವ್ರು ಇದರಲ್ಲಿ ಇದಿರ್ತಾರೆ. ಬಟ್ ಇಲ್ಲಿ ಒಂದು ಪ್ರೀತಿ ಏನು ತೋರಿಸ್ತಾರಲ್ವ ಒಂದು ಆ್ಯಕ್ಟ್ರಿಗೆ ಅಥವಾ ಅದು ಭಾಳ ಇಷ್ಟ ಆಯಿತು ನನಗೆ ಉತ್ತರ ಕರ್ನಾಟಕದ್ದು. ಒಂದು ಲೊಕೇಶನ್ಗೆ ಹೋದ್ರೂ ನೋಡೋಕ್ಕೆ ಹೋದ್ರೂ ಒಂದು 5 ಮನೆಗೆ ಹೋದ್ರು 5 ಮನೆಯಲ್ಲೂ ಚಾ ಕೊಡೋರು ನಮಗೆ. ಈಗ ಆಗಿ ಬಂದಿದೆ ಚಾ ಆಯಿತು ನಮ್ಮದು ಅಂತ ಅಂದರು. ಇಲ್ಲ ಕುಡೀರಿ ಅಂತ ಅನ್ನೋರು, ಅಷ್ಟು ಪ್ರೀತಿ. ಸೊ ಆ ಪ್ರೀತಿ ಅವ್ರ ಮಣ್ಣಿನ ಕಥೆನ ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಆ ಪ್ರೀತಿನ ಈ ಸೀರೀಸ್ ನೋಡಿ ಕೂಡ ಅವರು ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದು ಭರವಸೆ ನನಗಿದೆ ಅಷ್ಟೇ. ಈಗ ಹೋಗಿ ಒಂದು ಸೀಕ್ರೆಟ್ ರಿವೀಲ್ ಮಾಡಿ, ಈಗ ಮೊಸಳೆನ ಒಂದು ಸಿನಿಮಾಗೆ ಹಾಕ್ಕೋಬೇಕು ಅಂತ ಅಂದರೆ ಅಲ್ಲಿರೋ ಕ್ಯಾರೆಕ್ಟರ್ಗಳೆಲ್ಲರಿಗಿಂತ ಜಾಸ್ತಿ ದುಡ್ಡು ಪೇಮೆಂಟ್ ಕೊಡಬೇಕಾಗುತ್ತಾ ಮೊಸಳೆಗೆ? ಅದರ್ವೈಸ್ ಇಲ್ಲ ಕಮ್ಮಿನೇ ಆಗುತ್ತೆ ಅಂತನಾ, ಹೇಗೆ ಅಂತ? ಎಷ್ಟು ಪೇಮೆಂಟ್ ಇಸ್ಕೊಳ್ತು ಮೊಸಳೆ ಅಂತ? ಸೊ ಮೊಸಳೆ ಪೇಮೆಂಟ್ ಇನ್ನು ನೆಕ್ಸ್ಟ್ ಯಾರಾದರೂ ಮೊಸಳೆ ಮಾಡೋದಾದ್ರೆ, ಯಾಕಂದ್ರೆ ನಾನು ಇದು ತೊಗೊಂಬಂದಾಗಿದೆ. ಇನ್ನು ಮೊಸಳೆ ಮ್ಯಾನೇಜರ್ ನಾನು. ಸೊ ಮೊಸಳೆದೊಂದು ಪೇಮೆಂಟ್ ಇರುತ್ತೆ. ಬಟ್ ಮ್ಯಾನೇಜರ್ ಪೇಮೆಂಟ್ ಫಸ್ಟ್ ಕ್ಲಿಯರ್ ಮಾಡಿ ಮತ್ತೆ ಮೊಸಳೆನ ನೀವು ಕರ್ಕೊಂಡು ಹೋಗ್ಬೋದು. ಅಲ್ಲ ಅವರು ಎಲ್ಲಿ ಕ್ರಿಯೇಟ್ ಮಾಡ್ಕೊಳ್ತಾರೆ CG ಗ್ರಾಫಿಕ್ಸ್ ಮೊಸಳೆ ಬೇಕಂತಾದರೆ. ಇಲ್ಲ, ಕೀಪಿಂಗ್ ಜೋಕ್ಸ್ ಅಪಾರ್ಟ್, ಖಂಡಿತವಾಗ್ಲೂ CG ಅಂತ ಬಂದಾಗ ಅದು ತುಂಬ ಕಷ್ಟ ಇದೆ ಅದನ್ನು ಬಿಲೀವ್ ಮಾಡೋದಕ್ಕೆ. ಆ್ಯಂಡ್ ಒಂದು ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರೆ, ಪ್ಲ್ಯಾಂಗಲ್ ಸ್ಟುಡಿಯೋ ಅಂತ ಒಂದು ಆರ್ಟಿಸ್ಟ್ ಇದ್ದಾರೆ ಮಂಗಳೂರಲ್ಲಿ, ನನ್ನ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡ್ತಾ ಬಂದಿರೋರು ಅವರು. ಸೊ ಅವ್ರು ಮಾಡಿರೋದು ಇದು ಮೊಸಳೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಜನರಿಂದ ಒಳ್ಳೆ ಅಭಿಪ್ರಾಯಗಳೇ ಬರ್ತಾ ಇವೆ. ಹೆಚ್ಚಾಗಿ ಚಾರ್ಜು ಅಷ್ಟು ಮಾಡಿಲ್ಲ ಅವರು ಡೆಫಿನೆಟ್ಲಿ. ಸೊ ಬಿಕಾಸ್ ಇಲ್ಲ, ಆರ್ಟಿಸ್ಟ್ಗಳಿಗಿಂತ ಹೆಚ್ಚು ಮಾಡಿಲ್ಲ. ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀಸನೇಬಲ್ ಬಜೆಟಲ್ಲಿ ಒಂದು ಚೆನ್ನಾಗಿರೋ ಮೊಸಳೆ ಮಾಡಿಕೊಟ್ಟಿದ್ದಾರೆ ಪ್ಲ್ಯಾಂಗಲ್ ಸ್ಟುಡಿಯೋ. ಓಕೆ ಸರ್, 20th ರಿಲೀಸ್ ಆಗ್ತಾ ಇದೆ ಎಪಿಸೋಡು. ಸೊ ಏನು ಹೇಳ್ತೀರಿ? ಎಷ್ಟು ಕ್ಯೂರಿಯಾಸಿಟಿ ಇದೆ? ಸೊ
ನನ್ನ ಕ್ಯೂರಿಯಾಸಿಟಿ ಇಲ್ಲಮ್ಮ, ನಂದೆಲ್ಲ ಸತ್ತೋಗಿದೆ ಕ್ಯೂರಿಯಾಸಿಟಿ ಈಗ. ಬಿಕಾಸ್ ನಮ್ಮದೆಲ್ಲ ಮುಗ್ದಿದೆ, ಇನ್ನು ನಾವೆಲ್ಲ ಮಾತಾಡೋಂಗಿಲ್ಲ. ವಿ ಹ್ಯಾವ್ ಡನ್ ದ ವರ್ಕ್. ಇನ್ನು ವರ್ಕ್ ನಮ್ದಲ್ಲ, ಇನ್ನು ಜನ ನೋಡಿ ಅದನ್ನು ಏನು ಹೇಳ್ತಾರೆ, ಅವ್ರ ಒಪಿನಿಯನ್ಸ್ ಏನಿದೆ ಅದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಬಟ್ ಒಪಿನಿಯನ್ಸ್ನ ಸೀರಿಯಸ್ ಆಗಿ ತಗೊಂಡು ಆ ತಪ್ಪುಗಳಿಂದ ಕಲ್ತ್ಕೊಂಡು ಅಥವಾ ಒಳ್ಳೇದಾಗಿದ್ರೆ ಒಳ್ಳೇದನ್ನು ಓಕೆ ಅದು ನಾವು ಮಾಡಿದ್ದಲ್ಲ ಆಗಿದ್ದು ಅಂತ ಅಂದ್ಕೊಂಡು ಮುಂದೆ ಹೋಗೋದೇ ನಮ್ಮ ಕಾರ್ಯ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ಡೈರೆಕ್ಟರ್ ಸುಹಾನ್ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.